ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಹೊರಗಡೆ ಎಲ್ಲ ನಾವು ಹೋಗ್ಬೇಕಾದ್ರೆ ನೀವು ಚಪಾತಿ, ಇಡ್ಲಿ, ದೋಸೆ ಏನಾದ್ರು ತೊಗೊಂಡು ಹೋದರೆ ಈ ಥರ ಚಟ್ನಿ ಮಾಡ್ಕೊಂಡು ತೊಗೋದ್ರೆ ತೆಂಗಿನಕಾಯಿ ಚಟ್ನಿ ಎಲ್ಲ ಕೆಟ್ಟೋಗಿರುತ್ತೆ. ಇದೇನು ಕೆಟ್ಟೋಗಲ್ಲ, ಚೆನ್ನಾಗಿರುತ್ತೆ, ಹಾಳಾಗಿರಲ್ಲ. ಇದನ್ನ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಟೇಸ್ಟಾಗಿರುತ್ತೆ. 1 kg ಟೊಮೊಟೊ ತೊಗೊಂಡಿದ್ದೀನಿ. ಇದು ಸಣ್ಣ ಕಟ್ ಮಾಡಿಕೊಂಡು ರುಬ್ಕೋಬೇಕು. ಇದು ಟೊಮೊಟೊ ಚಟ್ನಿಗೆ ಎಣ್ಣೆ ಜಾಸ್ತಿ ಬೇಕು. ಒಂದಿಷ್ಟು ಎಣ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು, ಹುರಿಬೇಕು. ಸ್ವಲ್ಪ ಹಿಂಗೆ ಎಣ್ಣೆಲಿ ಬೇಯಬೇಕು ಚೆನ್ನಾಗೆ, ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊ ರುಬ್ಬಿರೋ ಅಂಥದ್ದು ಹಾಕೋತಾ ಇದ್ದೀನಿ. ಏನಪ್ಪ ಎಲ್ಲರೂ ಟೊಮೊಟೊ ಚಟ್ನಿ ಮಾಡ್ತಾರೆ, ಇದೇನು ಸ್ಪೆಷಲ್ ಅಂದ್ಕೊಬೇಡಿ. ಒಬ್ಬೊಬ್ರ ಕೈ ರುಚಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನೀವು ಒಂದು ಸಲ ಇದು ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಇದು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಬೇಕು. ಹಿಂಗೆ ಕೊತ ಅನ್ನತ್ತೆ. ಮುಖ ದೂರ ತಗೊಳ್ಳಿ, ಕೈ ದೂರ ತಗೊಳ್ಳಿ, ಎಗ್ರುತ್ತೆ. ಹಿಂಗೆ ಕುದಿಯುವಾಗ ನೀರೆಲ್ಲ ಚೆನ್ನಾಗಿ ಕಮ್ಮಿ ಆಗಬೇಕು. ನೀರು ಹಿಂಗೆ ಕೊತ ಅನ್ನೋದು ಕಮ್ಮಿ ಆದಾಗ ನೀರಿನ ಅಂಶ ಹೋಗಿದೆ ಅಂತ ಚೆನ್ನಾಗಿ ನೀರು ಸುಂಡಿ ಮೇಲೆ ಎಣ್ಣೆ ಬರಬೇಕು. ಅದು ಚಟ್ನಿ ಥರ ಆಗಬೇಕು. ಆವಾಗಲೇ ಟೊಮೊಟೊ ಚಟ್ನಿ ಎಣಿಸ್ಕೊಳ್ಳೋದು. ಒಂದು ಟಿಪ್ಸ್ ಹೇಳ. ಇವಾಗ ದೋಸೆಗೆ ಉನಿಯಾಕಿರ್ತೀರ, ರುಬ್ಬಿ ಇಟ್ಕೊಂಡಿರ್ತೀರ, ಬೆಳಗ್ಗೆ ಎದ್ದೇಳ್ತೀರ, ಕರೆಂಟ್ ಇರಲ್ಲ, ಚಟ್ನಿ ರುಬ್ಬಬೇಕು. ಏನು ಮಾಡೋದು ಇವಾಗ? ಮಕ್ಕಳನ್ನ ಕಳಿಸ್ಬೇಕಲ್ಲ ಸ್ಕೂಲ್ಗೆ, ಚಟ್ನಿ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಇದು ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡಿದ್ರೆ ದೋಸೆ ಹಾಕ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಒಂಚೂರು ತುಪ್ಪ ಹಾಕ್ಕೊಟ್ಬಿಟ್ರೆ ಮಕ್ಕಳು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಟೆನ್ಷನ್ ಕಮ್ಮಿ ಆಗುತ್ತಾ? ಮಾಡಿ ಇಟ್ಕೊಳ್ಳಿ. ಫಸ್ಟು ಟೊಮೊಟೊ ರೇಟ್ ಜಾಸ್ತಿ ಕಮ್ಮಿ ಇದ್ದಾಗ ಜಾಸ್ತಿ ಮಾಡ್ಕೊಬಿಡಿ, ಜಾಸ್ತಿ ಇದ್ದಾಗ 1 kg ಮಾಡ್ಕೊಳ್ಳಿ. ಇದು 1 kg ಟೊಮೊಟೊಗೆ ಇಷ್ಟ ಆಗಿದೆ. ಟೊಮೊಟೊ ಚಟ್ನಿ ರೆಡಿಯಾಗಿದೆ. ನೀರೆಲ್ಲ ಸುಂಡಿದೆ. ಈ ಥರ ಎಣ್ಣೆ ಬಿಡಬೇಕು. ಇವಾಗ ರೆಡಿ ಇದೆ. ಟೊಮೊಟೊ ಚಟ್ನಿ ರೆಡಿ ಇದೆ. ಬನ್ನಿ ಚಪಾತಿಗೆ ಹಾಕ್ಕೊಂಡು ತಿನ್ನೋಣ ಎಲ್ಲರೂ ಜೊತೆ ಕೂತ್ಕೊಂಡು.